ಗೊಂಬೆ. ಗೊಂಬೆ ಏನೋ ಒಂಥರ ಸ್ಪೆಷಲ್ ಇವತ್ತು ಪಪ್ಪನ ಕಡೆಯಿಂದ ಇದು. ಥ್ಯಾಂಕ್ ಯು ಪಪ್ಪ. ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಎಲ್ಲ ಗೊತ್ತಾಗಿರುತ್ತೆ. ನಾನು ಜಾಸ್ತಿ ಕೊರೆಯಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸೊ ಈ ವಿಡಿಯೋ ನಾನು ಯಾವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನ್ನೋದು ನನಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ಇವಾಗ ಏನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇವತ್ತು ಡೇಟ್ ಬಂದು 7ನೇ ತಾರೀಕು. ಸೊ ನಾಳೆ ಆಗಸ್ಟ್ 8ನೇ ತಾರೀಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಸೊ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ಸೊ ನಿಮಗೆ ಗೊತ್ತಿದೆ, ಹೆಣ್ಮಗು ಆಗಿರೋದು ಪ್ರತಿಯೊಂದುವೆ. ಸೊ ಹಾಗಾಗಿ ಫಸ್ಟ್ ಟೈಮ್ ನನ್ನ ಮಗಳಿಗೆ ಏನಾದರೂ ಒಂದು ಹಬ್ಬಕ್ಕೆ, ಫಸ್ಟ್ ಇದು ಮೊದಲನೇ ಹಬ್ಬ ಅವಳಿಗೆ. ಸೊ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಒಂದು ತುಂಬ ಪುಟ್ಟ ಆಸೆ. ಸೊ ಹಾಗಾಗಿ ಏನಾದರೂ ಒಂದು ಕೊಡ್ಸೋಣ ಅಂತ ನಮ್ಮಮ್ಮನ ಹತ್ರ ಹೇಳಿದಾಗ ನಮ್ಮಮ್ಮ ಒಂದು ಐಡಿಯಾ ಕೊಟ್ಟಿದ್ದಾರೆ. ಸೊ ನಮ್ಮಮ್ಮನ ಜೊತೆ ಈಗ ಹೊರಡ್ತೀನಿ. ಎಲ್ಲರೂ ಇಲ್ಲಿ ಎಲ್ಲ ಇದ್ವಿ. ಸೊ ಇದು ನಾವು ಏನು ತಗೊಳ್ತಾ ಇದೀವಿ ಅನ್ನೋದು ನನ್ನ ಬೇಬಿಗೆ ಗೊತ್ತಿಲ್ಲ. ನಾಳೆ ಅವಳಿಗೆ ಸರ್ಪ್ರೈಸ್ ಕೊಡೋಣ. ಆಟೋದಲ್ಲಿ ನಾವು ಅಮ್ಮ ಚಿನ್ನ ಮತ್ತೆ ಅಪ್ಪ ಹೋಗ್ತಾ ಇದ್ವಿ. ಆಟೋದಲ್ಲಿ ಹೋಗ್ತಾ ಇದ್ವಿ. ಚಿನ್ನದ ಅಂಗಡಿಗೆ ಬಂದಿದ್ದೀವಿ. ಚಿನ್ನ ಮತ್ತು ಬೆಳ್ಳಿ ಐಟಮ್ ಏನಾದರೂ ಕೊಡ್ಸೋಣ ಅಂತ ನೋಡೋಣ ಇವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಇಲ್ಲಿ ನೋಡ್ತಾ ಇದ್ದೀವಿ. ನಮ್ಮಮ್ಮ, ಚಿನ್ನಿ, ಪಪ್ಪ ಎಲ್ಲ ನೋಡ್ತಾ ಇದ್ದಾರೆ. ಅಮ್ಮ ಯಾವ್ದೀಗ ಸೆಲೆಕ್ಟ್ ಆಗಿರೋದು ಹೇಳು? ಒಂದು ರಿಂಗ್ನ ಸೆಲೆಕ್ಟ್ ಮಾಡಾಗಿದೆ. ಟಾಣಿ ಪಾಪುಗೆ ನೋಡಿ. ತಾಳು ಹಂಗೆ ಹಿಡ್ಕೋ, ಕ್ಲಿಯರ್ ಮಾಡ್ತೀನಿ. ಈ ರಿಂಗು ಒಂದು ಸೆಲೆಕ್ಟ್ ಆಗಿದೆ ಪಾಪುಗೆ. ಹಾಗೆ ಇನ್ನೊಂದೇನು ಅಂದರೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ನನ್ನ ತಲೆಗೆ ಬಂತು, ನನ್ನ ಬೇಬಿಗೂ ಏನಾದ್ರು ಒಂದು ಕೊಡ್ಸೋಣ ಅಂತ. ಸೊ ಅವಳಿಗೆ ಏನು ತಗೊಳ್ತೀನಿ, ಆಮೇಲೆ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ನಿಮಗೆ ನಾಳೆ ಬೆಳಗ್ಗೆ ನಾನು ಮನೇಲಿ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ. ಯಾಕಂದರೆ ಇಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ. ಸೊ ಎಲ್ಲ ಪರ್ಚೇಸ್ ಎಲ್ಲ ಆದಮೇಲೆ ನಾಳೆ ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಹಾಯ್, ಇದು ನೆಕ್ಸ್ಟ್ ಡೇ ಅಂದರೆ 8ನೇ ತಾರೀಕು. ಇವತ್ತೇ ವರಮಹಾಲಕ್ಷ್ಮಿ ಹಬ್ಬ. ಸೊ ಇಲ್ಲಿ ನೀವು ನೋಡ್ಬೋದು 7:38 ಶುಕ್ರವಾರ ಆಗಸ್ಟ್ 8ನೇ ತಾರೀಕು. ಸೊ ಈ ವಿಡಿಯೋ ಯಾವತ್ತು ಅಪ್ಲೋಡ್ ಆಗುತ್ತೆ ನನಗೂ ಗೊತ್ತಿಲ್ಲ. ಬಟ್ ಈ ದಿನದ ಮೆಮೊರಿನ ನಾನು ಹಿಡ್ಕೋಬೇಕು ಅಂತಲೇ ವಿಡಿಯೋ ಮಾಡ್ತಿರೋದು. ನಿನ್ನೆ ನಾನು ಏನೆಲ್ಲ ಐಟಮ್ಸ್ಗಳನ್ನ ತಗೊಂಡೆ ನಮ್ಮ ಮನೆ ಮಹಾಲಕ್ಷ್ಮಿ ಪಾಪುಗೆ ಹಾಗೂ ನನ್ನ ಬೇಬಿಗೆ ಏನಕ್ಕೆ ತಗೊಂಡೆ ಅಂತಲೂ ಹೇಳ್ತೀನಿ. ಸೊ ನನ್ನ ಬೇಬಿಗೂ ತಗೊಂಡಿದ್ದೀನಿ. ಟೆಂಟೆಡ್ಯಾನ್ ಹಬ್ಬಕ್ಕೆ ನಾನು ಇಷ್ಟು ಐಟಮ್ಸ್ಗಳನ್ನ ತಗೊಂಡಿದ್ದು. ಫಸ್ಟ್ ಒಂದೊಂದೇ ತೋರಿಸ್ತೀನಿ ನೋಡಿ. ಇದು ನನ್ನ ಬೇಬಿಗೆ ಪುಟ್ಟು ಅಂದರೆ ತುಂಬ ಪುಟ್ಟು ಫ್ರಾಕು, ಅದಕ್ಕೆ ಟೊಪ್ಪಿ ಇದು. ಅದಾದಮೇಲೆ ಕೈಗೆ ಹಾಕೊಳ್ಳೋದಿದ್ದು, ಆಮೇಲೆ ಇದು ಕಾಲಿಗೆ ಹಾಕೊಳ್ಳೋದು. ಅದು ಬಿಟ್ಟರೆ ಮೇನ್ ನೋಡಿ ಚಿನ್ನದ ರಿಂಗು. ಇದು ನಾನು ನೆನ್ನೆನೇ ತೋರಿಸಿದ್ದೆ. ಇದಾದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಚಿನ್ನದ ಅಂಗಡೀಲಿ. ಸೊ ಇದು ಚಿನ್ನದ ರಿಂಗು. ಅದಾದಮೇಲೆ ಬೆಳ್ಳಿಗೆ ಕೈಗೆ ಹಾಕೋಕ್ಕೆ ಬೆಳ್ಳಿದು ಏನು ಬರುತ್ತೆ, ಖಡ್ಗ ಟೈಪು ಚಿಕ್ಕದು ವಿತ್ ಏನು ಹೇಳ್ತಾರೆ ಕಪ್ಪು ಮಣಿಗಳು. ಅದಾದಮೇಲೆ ಬೆಳ್ಳಿದು ಕಾಲಿಗೆ ಹಾಕೋಕ್ಕೆ. ಅದಾದಮೇಲೆ ಒಳ್ಳೆ ಅಂತ ಏನು ಕರೀತಾರಲ್ಲ, ಟಾನಿ ಕುಡ್ಸೋಕ್ಕೆ ಅಥವಾ ಹಾಲೇನ ಕುಡ್ಸೋದಕ್ಕೆ ಏನಾದರೂ ಇದು. ಅದು ಬಿಟ್ಟರೆ ಬೆಳ್ಳಿ ಲೋಟ. ಅದಾದಮೇಲೆ ಬೆಳ್ಳಿ ಬಟ್ಲು, ಇದು ಬೆಳ್ಳಿ ಬಟ್ಲು. ಅದು ಬಿಟ್ಟರೆ ಸ್ಪೂನ್. ಇಷ್ಟು ನನ್ನ ಮಗಳಿಗೆ. ಇದು ಬಂದು ನನ್ನ ಬೇಬಿಗೆ. ಸೊ ಇದು ನೋಡಿ ಹೆಂಗಿದೆ. ಇದು ಚಿನ್ನದ ಬ್ರೇಸ್ಲೆಟು. ಅವಳು ಯಾವಾಗಲಿಂದನೋ ಕೇಳ್ತಿದ್ಲು, ನನಗೆ ಬ್ರೇಸ್ಲೆಟ್ ಬೇಕು ಡೈಲಿ ಯೂಸಿಗೆ ಅಂತ. ಸೊ ಹಾಗಾಗಿ ಕಪ್ಪು ಮಣಿ ಜೊತೆಗೆ ಚಿನ್ನದು ಇದು ಮಾಡಿಸ್ಕೊಂಡು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ನಾವು ನೆನ್ನೆ ತಗೊಂಡಿದ್ದು. ಇಷ್ಟು ಐಟಮ್ಸ್ಗಳನ್ನ ನೆನ್ನೆ ತಗೊಂಡಿದ್ದು. ಇವಾಗ ನೋಡೋಣ, ಅವರಿಗೆ ಸರ್ಪ್ರೈಸ್ ಕೊಡೋಣ. ನೋಡಿದ್ರಲ್ಲ ಏನೇನು ತಗೊಂಡಿದ್ದೀನಿ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನೋ ಒಂಥರ ಸ್ಪೆಷಲ್ ಇವತ್ತು ನನಗೆ. ಯಾಕೆಂದರೆ ತುಂಬ ಮೇಯ್ನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಮುದ್ದಾದ ಲಕ್ಷ್ಮಿಯಂತೆ ಒಂದು ಮಗಳು ನಮ್ಮ ಮನೆಗೆ ಬಂದಿರೋದು. ಅದೇ ತುಂಬ ಅಂದರೆ ತುಂಬಾ ಖುಷಿ ನನಗೂ ಮತ್ತು ನನ್ನ ಬೇಬಿಗೂ. ಸೊ ಹಾಗಾಗಿ ಇನ್ನೊಂದು ಏನಂದರೆ, ನನ್ನ ಬೇಬಿಗೆ ಏನು ಗಿಫ್ಟ್ನ ತಂದಿದ್ದೀನಲ್ಲ ಅದನ್ನು ನಾನು ಲಾಸ್ಟಿಗೆ ಕೊಡ್ತೀನಿ.
ಫಸ್ಟ್ ಸಿಂಪಲ್ಲಾಗಿ ಹಬ್ಬಕ್ಕೆ ವಿಶ್ ಮಾಡೋದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ಬೇಬಿನ ಕೂರಿಸ್ಕೊಳ್ತೀನಿ. ಅದಾದಮೇಲೆ ಪಾಪಗೆ ಒಂದೊಂದು ಐಟಮ್ಸ್ಗಳನ್ನ ಕೊಡ್ತೀನಿ. ಲಾಸ್ಟಿಗೆ ನನ್ನ ಬೇಬಿಗೆ ಅಂತ ಬಂದಿದ್ದೀನಿ ಅಂತ ನಾನು ಕೊಡ್ತೀನಿ. ನೋಡೋಣ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಈಗ ನೆಕ್ಸ್ಟ್ ಗೋಯಿಂಗ್ ಟು ಮತ್ತು ಇನ್ನೊಂದೇನೆಂದರೆ ಐಟಮ್ಸ್ಗಳೆಲ್ಲ ನನ್ನ ಬೇಬಿಗೆ ಗೊತ್ತಾಗದಿದ್ದಂಗೆ ಅವಳ ಮಂಚದ ಕೆಳಗಿನ ಐಟಮ್ಸ್ಗಳನ್ನ ಇಟ್ಟು ಬಂದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬೇಬಿ ಯಾವ ಥರ ಅಂತಂದರೆ ಫಸ್ಟು ಸಿಂಪಲಾಗಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ. ಸೊ ಹಬ್ಬ ಆಗಿರೋದ್ರಿಂದ ಹಬ್ಬದ ಟೈಮಲ್ಲೇ ಹೆಣ್ಣು ಪಾಪು ಹುಟ್ಟಿದೆ ಅಂತ ವಿಶ್ ಮಾಡೋದು ಓಕೆ. ಬೇಬಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುದ್ದಾದ ಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳೆ. ಹೇಳು ಏನಾದರೂ. ಅದೇ ಕರೆಕ್ಟಾಗಿ ಹಬ್ಬದ ಟೈಮಿಗೆ ಹತ್ತತ್ರ ಒಂದು ವಾರ ಇದ್ದಂಗೆ ನಮ್ಮ ಮನೆಗೆ ಲಕ್ಷ್ಮಿ ಬಂದೇಳೆ. ನಿನಗೂ ಒಂದು ದೊಡ್ಡ ಲಕ್ಷ್ಮಿ ಬಂದೇಳೆ. ನಮ್ಮ ಮನೇಲಂತೂ ಸಖತ್ ಅಂದರೆ ಸಖತ್ ಖುಷಿ, ಎಲ್ರಿಗೂ ಖುಷಿಯಾಗಿದೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಿರೋದಕ್ಕೆ. ನನ್ನ ಮಗಳದು ಫಸ್ಟ್ನೇದು ವರಮಹಾಲಕ್ಷ್ಮಿ ಹಬ್ಬ. ಹ್ಯಾಪಿ ವರಮಹಾಲಕ್ಷ್ಮಿ ಮಗಳೇ, ನನ್ನ ಗೊಂಬೆ. ನೀನು ವಿಶ್ ಮಾಡಲ್ವಾ? ಗೊಂಬೆ ಹೆಸರು ಬಂದು ಶೆಟ್ಟಿ ಅಂತ. ನಾವು ಪ್ರೀತಿಯಿಂದ ನಾನು ಇವಳು ಗೊಂಬೆ ಅಂತಲೇ ಕರೆಯೋದು. ಒಂದು ಅವೆಲ್ಲ ಆಲ್ರೆಡಿ ಒಂದು 6 ಹೆಸರಾಗಿದೆ ಅವಳಿಗೆ. ಹೌದು. ಗೊಂಬೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಗೊಂಬೆಗೆ ಫಸ್ಟ್ ಹಬ್ಬ ಬಂದಿದ್ದೆಲ್ಲ ಏನಾದರೂ ಗಿಫ್ಟ್ ಕೊಡೋಣ ಅಂತ ನಾನು ಬಟ್ಟೆ ತಂದಿದ್ದೀನಿ ಕಣೆ. ಯಾವಾಗ ತಂದಿದ್ದೆ ನೀನು? ಇದು ನೆನ್ನೆ ರಾತ್ರಿ ಬಂದೆ. ಓಪನ್ ಮಾಡು. ಗೊಂಬೆ ನೋಡಿ ನಂಗೆ ಕೊಟ್ಟಿಲ್ಲ ನಿಮ್ಮಪ್ಪ. ನೋಡು ನನಗೆ ಕೊಟ್ಟಿಲ್ಲ, ನಾನು ತಾನೆ ಫಸ್ಟು. ಯಾರಿದು? ಗೊಂಬೆಗೆ ಹಬ್ಬಕ್ಕೆ ಬಟ್ಟೆ, ಫ್ರಾಕ್. ಅಯ್ಯೋ ಕ್ಯೂಟಿ. ಹೆಂಗಿದೆ? ಚೆನ್ನಾಗೈತೆ. ಚೆನ್ನಾಗೈತಲ್ಲ. ಅದಕ್ಕೆ ಟೊಪ್ಪಿ ಸಾಕ್ಸು ಚೆನ್ನಾಗೈತೆ. ಹಾಗೆ ಏನು ಅಂತಂದರೆ ನನ್ನ ಮಗಳು ಚಿನ್ನ ಥರ ಇರಬೇಕು ಅಂತ ಚಿನ್ನದ ರಿಂಗ್ ಸಕ್ಕದಾಗಿದೆ. ಅಯ್ಯೋ ಅವಳು ಬೆರಳಿಗೆ ಆಗ್ಬೇಕಂದ್ರೆ ಇದು ದೇವರಿಗೆಲ್ಲ ಇಟ್ಬಿಟ್ಟು ಹಾಕೋಣ. ಸರಿ ಅಲ್ವಾ? ಆಮೇಲೆ ಹಾಕೋಣ ಮಗಳೇ ನಿನಗೆ. ಚೆನ್ನಾಗಿತ್ತಾ? ಹಾಗೆ ಎಲ್ಲ ಬೆಳ್ಳಿ ಐಟಮ್ಗಳು ಮಗಳಿಗೆ. ಏನೇನಂತ ಇದೆ ಅಂತ ನೋಡೋಣ. ಇದು ಫಸ್ಟ್ ಬೇಬಿ ಇದು ಗೊಂಬೆ ಕಾಲಿಗೆ. ಓ ಇದೆಲ್ಲ ಇವಾಗಲೇ ತಂದಿದೆಯಾ? ಆಮೇಲೆ ಹಾಕ್ಬೇಕು ತಾನೆ. ಎಲ್ಲ ಬಂದಿರೋದಷ್ಟೇ, ಹಾಕೋದು ಆಮೇಲೆ ಎಲ್ಲ ಓಪನ್ ಮಾಡಿ. ಅದೆಲ್ಲ ಅಮ್ಮ ಕೊಡಿಸ್ತಾರೆ. ಅಮ್ಮ ಇದು ಮಾಡೋದು. ನಿಮ್ಮನೆಯವ್ರ ಕಡೆಯಿಂದ ತಗೊಬರೋದ ಇದನ್ನ? ಅದಕ್ಕೆ 6 ತಿಂಗಳಾದ್ಮೇಲೆ ಅವ್ರು ಹಾಕ್ತಾರೆ. ಓಕೆ. ಅಲ್ಲ ಅವರು ಹಾಕ್ಲಿ, ಇದು ಇರಲಿ. ಇದು ನನಗೆ ಅಪ್ಪನ ಕಡೆಯಿಂದ, ಇದು ಅಪ್ಪ ಅಮ್ಮನ ಕಡೆಯಿಂದ. ಚೆನ್ನಾಗಿದೆ. ಚಿಕ್ಕ ಚೆನ್ನಾಗಿ ಅಡ್ಜಸ್ಟಬಲ್ ಅಂತ ಇದು, ಅಂದರೆ ದೊಡ್ಡ ಮಾಡ್ಕೋಬೋದು. ಹಾಗೆ ಇದು ಕೈಗೆ. ಇದು ಚೆನ್ನಾಗಿದೆ. ಇದು ಹಾಕೋಣ ದೃಷ್ಟಿಗೆ. ಇದೆಲ್ಲ ಚೆನ್ನಾಗಿದೆ. ಚೆನ್ನಾಯ್ತಾ? ಇದು ಬೆಳ್ಳಿ ಬಟ್ಲು. ಅದು ಇನ್ನೂ ಟೈಮ್ ಐತೆ ನನ್ನ ಮಗಳು ಊಟ ಮಾಡಿ. ಬೆಳ್ಳಿ ಲೋಟ. ಇದು ಯೂಸ್ ಆಗುತ್ತೆ. ಇದು ಒಳ್ಳೆ. ಮತ್ತೆ ಇದು ಸ್ಪೂನು. ದೊಡ್ಡ ಸ್ಪೂನ್ ಐತೆ. ಇವೆರಡು ಇನ್ನೂ ಲೇಟ್ ಯೂಸ್ ಆಗೋದು. ಇವೆರಡು ಇದು ಯೂಸ್ ಆಗುತ್ತೆ. ಚೆನ್ನಾಗಿ ಯೂಸ್ ಆಗುತ್ತೆ. ಸ್ವಲ್ಪ ನಿಧಾನ ಕೊಡ್ಸಕ್ಕೆ, ಊಟ ಮಾಡ್ಸೋಕ್ಕೆ ಇವೆಲ್ಲ ಇವಾಗ ಯೂಸ್ ಆಗುತ್ತೆ. ಇದು ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಇದು ಮತ್ತು ರಿಂಗ್ ಸಕ್ಕದಾಗಿದೆ. ಬಿಳಿ ರಿಂಗು ಕಣಿ, ಚೆನ್ನಾಯ್ತು. ಆಮೇಲೆ ಹಾಕೋಣ ದೇವ್ರ ಹತ್ರ ಇಟ್ಟು. ನಿಮ್ಮಮ್ಮನ ಕೈಲಿ ಕೊಡು, ದೇವ್ರ ಹತ್ರ ಇಟ್ಟು. ಮಗಳೇ ಥ್ಯಾಂಕ್ ಯು ಹೇಳು ಅಪ್ಪಂಗೆ ಅಮ್ಮಂಗೆ. ಥ್ಯಾಂಕ್ ಯು ಪಪ್ಪ. ಇಷ್ಟ ಆಯ್ತಾ ಬೇಬಿ? ಎಲ್ಲ ಸಕ್ಕದಾಯ್ತು. ಚೆನ್ನಾಗಿದೆಯಾ? ರಿಂಗ್ ಸಕ್ಕದಾಗೈತೆ ಮತ್ತು ಇದು ಸಕ್ಕದಾಯ್ತು. ಅಷ್ಟೇ, ಮುಗೀತು. ಹಾಗೆ ಈ ನನ್ನ ಲಕ್ಷ್ಮಿಗೆ ಚಿನ್ನದ ಬ್ರೇಸ್ಲೆಟ್.
ಯಾವಾಗಿಂದ ಕೇಳಿದ್ದು ನಾನು ಹೇಳಿದ್ದಿಲ್ವಾ, ಯಾವಾಗ್ಲಿಂದನೂ ಕೇಳ್ತಿದ್ಲು ಇದನ್ನ. ಸಖತ್ತಿದೆ. ಮೊನ್ನೆ ಅಲ್ಲಿ ನೋಡಿದಾಗ ಬ್ಲ್ಯಾಕ್ ಕಲರ್ದು ನಮ್ಮ ಮನೆ ಇದು ನೋಡಿದಾಗ ಅನ್ಕೊಂತಿದ್ದೆ ಇದು ಕಾಲಿಗೆ ಹಾಕಿ ಇನ್ನೊಂದು ತಂದು ಕೊಟ್ಟಿದ್ಯಲ್ಲ ಅದನ್ನ ಕೈಗೆ ಹಾಕೊಳ್ಳೋಣ ಅಂತ ನೋಡ್ತಿದ್ದೆ ನಾನು. ಸಖತ್ತಾಗೈತೆ. ಥ್ಯಾಂಕ್ ಯು ಕಡೆ ಗುಜು. ಚೆನ್ನಾಗಿದ್ಯಾ? ಅದೇ ನಂಗೆ ಬೇಜಾರಾಯ್ತಿತ್ತು, ನಂಗೆ ಏನು ತಂದೆ ಇಲ್ಲ. ಆ್ಯಕ್ಚುಲಿ ನಾನು ಹೇಳಿದ್ದೆಲ್ಲ ಇದೆಲ್ಲ ನನ್ನ ಮಗಳು, ಆ್ಯಕ್ಚುಲಿ ಈಗ ನನ್ನ ಮಗಳು ಹುಟ್ಟಿದಾಳೆ. ಸೊ ಹಬ್ಬದ ಟೈಮಲ್ಲಿ ಮೊದಲನೇ ಹಬ್ಬ ಅವಳ್ದಿದ್ದು, ಹಾಗಾಗಿ ಎಲ್ಲ ತಾವನ್ ಕೊಟ್ಟೆ. ಆದರೆ ನನ್ನ ಬೇಬಿಗೂ ನಾನು ಚಿನ್ನದ್ದು ಏನು ಬ್ರೇಸ್ಲೆಟ್ ಏನು ತೋರಿಸಿದ್ದಲ್ಲ ಅದನ್ನು ಏನಕ್ಕೆ ತಗೊಂಡೆ ಅಂತ, ಮೇಯ್ನಾಗಿ ಈಗ ನನ್ನ ಮಗಳು ಯಾವತ್ತು ಹುಟ್ಟಲು ಅದೇ ದಿನವೇ ಇವಳು ಹುಟ್ಟಿರೋದು. ಸೊ ಯಾಕೆ ಅಂದರೆ ತಾಯಿಗೆ ಮರುಜನ್ಮ ಅಂತ ಏನು ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಈ ಹಬ್ಬ ಏನಿದೆ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ, ಇವಳಿಗೂ ಇದು ಮೊದಲನೇ ಹಬ್ಬನೇ ಇದು. ಯಾಕೆ ಅಂದರೆ ಇವಳು ಪಟ್ಟಿರೋ ಪಾಡು ನಾನು ನೋಡಿದ್ದೀನಿ ಕಣ್ಣಾರೆ. ಇವಳು ಹತ್ತಿರೋದಾಗಿರೋದು, ಇವಳು ಅನುಭವಿಸಿರೋ ನೋವಾಗಿರೋದು. ಸೊ ಇವಳ್ದು ಇದು ಮರುಜನ್ಮ, ಇವಳ್ದು ಇದು ಮೊದಲನೇ ಹಬ್ಬ ಆಗಿರೋದ್ರಿಂದ ನನ್ನ ಬೇಬಿಗೆ ನನ್ನ ಕಡೆಯಿಂದ ಇದು ಗಿಫ್ಟ್. ಥ್ಯಾಂಕ್ ಯು ಗುಜು. ಖುಷಿ ಆಯಿತು. ಖುಷಿ ಆಯ್ತಾ? ಎಲ್ರಿಗೂ ಒಂದು ವಿಶ್ ಮಾಡಿಬಿಡು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಸತ್ಯವಾಗ್ಲೂ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 2 ತಿಂಗಳು. ಇವತ್ತು ಡೇಟ್ ಬಂದು 8 ಆಗಸ್ಟ್, ವರಮಹಾಲಕ್ಷ್ಮಿ ಹಬ್ಬದ ದಿನನೇ ವಿಡಿಯೋ ಮಾಡ್ತಿರೋದು. ಬಟ್ ಇದು ಅಪ್ಲೋಡ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ನನ್ನ ಪ್ರಕಾರ 1.5-2 ತಿಂಗಳು ಆದಮೇಲೆ ಅಪ್ಲೋಡ್ ಮಾಡೋದು. ಸೊ ಇನ್ನು ಪಾಪು ರಿವೀಲ್ ಮಾಡಿರೋ ವಿಡಿಯೋ ಎಲ್ಲೂ ಹಾಕಿಲ್ಲ. ಪಾಪು ಇನ್ನೂ ರಿವೀಲೇ ಮಾಡಿಲ್ಲ. ನಾವು ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅದನ್ನು ನೆಕ್ಸ್ಟ್ ಯಾವ್ದಾರ ವಿಡಿಯೋದಲ್ಲಿ ಹೇಳ್ತೀವಿ, ಖಂಡಿತ ಹೇಳ್ತೀವಿ. ಹೌದು, ಮತ್ತೆ ಯಾವಾಗ ರಿವೀಲ್ ಮಾಡ್ತೀವಿ ಅನ್ನೋದು ಹೇಳ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗುಜು ನಂಗೆ ಸಖತ್ ಖುಷಿ ಆಯ್ತು ಕಣೆ.